ಇದ್ದಾರೆ, ಎಷ್ಟು ಖಡಕ್ಕಾಗಿ ಮಾತಾಡ್ತಿರ್ತಾರೆ. ಈಗ ಯಾರೋ ಬಂದ್ರು ನಾನು ಅಲ್ಲಿ ಇಳಿತಿದ್ದಂಗೆ, ನೀನಲ್ಲ ಅವನನ್ನ ಕರಿ, ಅವನಲ್ಲ ಇನ್ನೊಬ್ರನ್ನ ಕರಿ. ಅಲ್ಲ, ವಯಸ್ಸು ಅನ್ನೋದು ಯಾರಿಗೂ ಇಲ್ಲ. ಅಪ್ಪಾಜಿಯವ್ರಿಗೂ ವಯಸ್ಸಿಲ್ಲ, ನಿಮ್ಗೆ ಯಾರಿಗೂ ವಯಸ್ಸಿಲ್ಲ. ಆದ್ರಿಂದ ಸಮರ್ಥ ಬಗ್ಗೆ ವಾಗೀಸ್ವಾಮಿ ಅವರು ಹೇಳಿದ್ರು, ಯಾವ ರೀತಿ ಇದ್ದಾರೆ, ಶಾಮನೂರ್ ಕುಟುಂಬ ಯಾವ ರೀತಿ ಇದೆ. ಅಪ್ಪಾಜಿಯವರು ನುಡಿದಂತೆ ನಡೆಯುವಂತಹ ಒಂದು ಸಂಸ್ಕೃತಿ ಶಾಮನೂರ್ ಕುಟುಂಬಕ್ಕಿದೆ. ನಾವು ಎಲ್ಲೇ ಹೋದ್ರೂ ಒಂದು ಮಾತು ಕೊಟ್ಟಿದ್ದೀವಿ ಅಂದ್ರೆ ಆ ಮಾತಿನಂತೆ ನಡೆಯುವಂಥದ್ದು ನಮ್ಮ ಸಂಸ್ಕೃತಿ ಪರಂಪರೆ. ಇದರ ಜೊತೆಗೆ ಪಂಚಪೀಠದ ಸ್ವಾಮೀಜಿಯವರು ಕೂಡ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಏನ್ ದಾವಣಗೆರೆಯಲ್ಲಿ ಕಲ್ಲೇಶ್ವರ ಮಿಲ್ಲಿನ ಆವರಣದಲ್ಲಿ ನಾವು ಮಾಡಿದ್ವಿ. ಅವತ್ತಿನ ದಿನ ಕೂಡ ಪಂಚಪೀಠದ ಎಲ್ಲ ಗುರುಗಳು ಬಂದು ಅಪ್ಪಾಜಿಯವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವ್ರು ಬಂದಿದ್ರು. ನೀವು ಎಲ್ಲರೂ ಕೂಡ ಅಪ್ಪಾಜಿಯವರ ಬಳಗದವರು. ಅದ ದೊಡ್ಡ ಕುಟುಂಬ. ಶಾಮನೂರ್ ಕುಟುಂಬ ಅಂದ್ರೆ ಬರೀ 17 ಜನ ಮೊಮ್ಮಕ್ಕಳು, 7 ಜನ ಮಕ್ಕಳು, ಸೊಸೆಯಂದ್ರು ಅಲ್ಲ. ನೀವೆಲ್ಲರೂ ಕೂಡ ಶಾಮನೂರ್ ಕುಟುಂಬದ ಸದಸ್ಯರೇ ಇದ್ದ ಹಾಗೆ ನೀವು ಕೂಡ ಅವತ್ತು ಬಂದು ಅಪ್ಪಾಜಿಯವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಮ್ ಜೊತೆ ನೀವು ಕೂಡ ನಿಮ್ಮ ಮನಸ್ಸಿಂದ ಅಪ್ಪಾಜಿಯವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದಿರಿ. ಇದು ಬೈ ಎಲೆಕ್ಷನ್. ಮೊದಲನೇದಾಗಿ ಈಗ ಹೇಳಿದ್ರು ಅಪ್ಪಾಜಿ ಎಲೆಕ್ಷನ್ ಅಲ್ಲಿ ವೋಟ್ ಚೆನ್ನಾಗಿ ಬಿತ್ತು, ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ಬರ್ಲಿಲ್ಲ ಅಂತ. ನೆಕ್ಸ್ಟ್ ಚುನಾವಣೆ ಅಂದ್ರೆ MP ಚುನಾವಣೆನೇ ಅದು, ಹೌದಾ? ಸೊ ಈಗ ನಡೀತಾ ಇರೋದು ಬೈ ಎಲೆಕ್ಷನ್. ನಮ್ಮ ರಾಜ್ಯದಲ್ಲಿರೋದು ಕರ್ನಾಟಕ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಹೌದ್ರಾ? ಸೊ ಕ್ಲಿಯರ್ ಆಗಿದೆ, ಇನ್ ಕೇವಲ 1.5 ವರ್ಷ ಅಷ್ಟೇ ಚುನಾವಣೆ ಇರೋದು. ನಮ್ಮ ಎಲ್ಲ ಮಹಿಳೆಯರ 5 ಗ್ಯಾರಂಟಿ ಬರ್ತಾ ಇದೆ, 2,000 ರೂಪಾಯಿ ನಮ್ಮ ಅಕೌಂಟಿಗೆ ಬರ್ತಾ ಇದೆ. ಆರಾಮಾಗೆ ನಾವ್ ಎಲ್ಲಿ ಬೇಕು ಬಸ್ ನಲ್ಲಿ ಓಡಾಡ್ತಾ ಇದೀವಿ. ಇದನ್ನೆಲ್ಲ ದಯವಿಟ್ಟು ನೀವು ನೆನ್ಪಿಟ್ಕೊಂಡು 10 kg ಅಕ್ಕಿ, ಸುಮಾರು 15 ಲಕ್ಷ ಕುಟುಂಬಕ್ಕೆ 10 kg ಅಕ್ಕಿ. ದಾವಣಗೆರೆಯಲ್ಲಿ ಅಷ್ಟೇ ನಾನು ಹೇಳ್ತಾ ಇರೋದು, ದಾವಣಗೆರೆ ಕ್ಷೇತ್ರ ಸುಮಾರು 3,70,000 ಮಹಿಳೆಯರಿಗೆ ಇಡೀ ನಮ್ಮ ದಾವಣಗೆರೆಯಲ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಸೊ ಇಂಥ ಒಳ್ಳೆ ಸರ್ಕಾರ, ಅಪ್ಪಾಜಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಜೊತೆಗೆ ಶಾಮನೂರ್ ಕುಟುಂಬದಲ್ಲಿ ಉಸ್ತುವಾರಿ ಸಚಿವರಾಗಿ ಮಲ್ಲಿಕಾರ್ಜುನ ಅವರು ಇದ್ದಾರೆ, ಹೌದಾ? ಸೊ ನಮ್ಮ ಕ್ಷೇತ್ರದಲ್ಲಿ ನೀವು ಈಗ ತಾನೇ ಹೇಳ್ದಂತೆ ದೇವಸ್ಥಾನದ ಕಾಮಗಾರಿ ಬಗ್ಗೆ ಮಾತಾಡಿದ್ರಿ, ಆಮೇಲೆ ರೋಡಿನ ಬಗ್ಗೆ ಮಾತಾಡಿದ್ರಿ. ಸೊ ಈ ಎಲ್ಲ ಕಾಮಗಾರಿಗಳನ್ನ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿದೆ. ಚುನಾವಣೆ ಮುಗಿದ ನಂತರ ಆದ್ಯತೆ ಮೇಲೆ ಒಂದೊಂದಕ್ಕೆ ಸರ್ಕಾರದಿಂದ ಗ್ರಾಂಟ್ ಬಂದಾಗ ಅದನ್ನು ಕೂಡ ಮಾಡಿಸುವಂತಹ ವ್ಯವಸ್ಥೆ ಇರುತ್ತೆ. ಆದ್ರಿಂದ ನೀವೆಲ್ಲರೂ ಮರಿದೆ ಏಪ್ರಿಲ್ 9ನೇ ತಾರೀಕು ಅಮ್ಮ ಗುರುವಾರ ಬರುತ್ತೆ. ಏಪ್ರಿಲ್ 9 ಗುರುವಾರ 2 EVM ಮೆಷಿನ್ಗಳು ಇರ್ತವೆ ಮತಗಟ್ಟೆನಲ್ಲಿ. ಸೊ ಅಲ್ಲಿ 3ನೇ ಕ್ರಮ ಸಂಖ್ಯೆ ಹಸ್ತದ ಗುರುತಿಗೆ ಶಾಮನೂರ್ ಸಮರ್ಥಿಗೆ ನೀವೆಲ್ಲರೂ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸದ ಮತವನ್ನು ಕೊಡ್ರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ತೇನೆ. ಚುನಾವಣೆಯಲ್ಲಿದ್ರು ಮಲ್ಲಿಕಾರ್ಜುನ ಉಪಚುನಾವಣೆಯಿಂದ ಅವರು MLA ಶಾಸಕರಾಗಿ ಅವರು ರಾಜಕೀಯವಾಗಿ ಎಂಟ್ರಿ ಆದರು. ಸೊ ಅದೇ ರೀತಿ ಇವತ್ತು ಅಪ್ಪಾಜಿಯವರ ಚುನಾವಣೆಯಲ್ಲಿ ನಾನು ಮತಯಾಚನೆ ಮಾಡಿ ಅಪ್ಪಾಜಿಯವರು MP ಆದರು. ಅಪ್ಪಾಜಿಯವರು MP ಆಗಿರುವಾಗ ಅಲ್ಲಿ ನನ್ನ ಜೊತೆನೂ ಸಾಕಷ್ಟು ಜನ MP ಇದ್ದಾರೆ. ಸೊ ಡೆಲ್ಲಿನಲ್ಲಿ ಹೋದಾಗ ನಿಮ್ಮ ಮಾವರ ಜೊತೆ ನಾವು MP ಆಗಿ ವರ್ಕ್ ಮಾಡಿದ್ರು. ಅಮ್ಮ ಇವತ್ತು ನೀವು ಸೊಸೆ ಜೊತೆ ನಾವು ಇದ್ದೀವಿ ಅಂತ ಹೇಳ್ತಾರೆ. ಬಹಳ ಹೆಮ್ಮೆ ಆಗುತ್ತೆ ನನಗೂ ಕೂಡ. ಅವರೆಲ್ಲ ಹೇಳಿ ಅಪ್ಪಾಜಿಯವರು ತುಂಬ ಆಕ್ಟಿವ್ ಇದ್ದಾರೆ. ಶಾಮನೂರ್ ಶಿವಶಂಕರ ಅಪ್ಪಾಜಿ ಬಾಪೂಜಿ ಅಸೋಸಿಯೇಷನ್ ಅಂತ ಬಹಳ ಸಂತೋಷದಿಂದ ಹೆಗ್ಗಳಿಕೆಯಿಂದ ಹೇಳ್ತಾರೆ. ಇವತ್ತಿನ ದಿನ ಅಪ್ಪಾಜಿಯವರು 95 ವರ್ಷದಲ್ಲಿ ಅತ್ಯಂತ ಹಿರಿಯ ಶಾಸಕರು. ಅದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ದಾಖಲೆ ಇದೆ. ಅದೇ ರೀತಿ ಇವತ್ತು ಶಾಮನೂರ್ ಶಿವಶಂಕರಪ್ಪಾಜಿಯವರ ಮೊಮ್ಮಗ ಸಮರ್ಥ ಶಾಮನೂರ್ ಅವ್ರನ್ನ ನಾವೆಲ್ಲರೂ ಬಹುಮತದಿಂದ ಗೆಲ್ಲಿಸಿದ್ರೆ ಅತ್ಯಂತ ಕಿರಿಯ ಶಾಸಕರಾಗಿ ಒಂದೇ ಕ್ಷೇತ್ರ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅವರು ಕೂಡ ಹೊಸ ದಾಖಲೆ ನಿರ್ಮಾಣ ಮಾಡ್ತಾರೆ. ಆ ದಾಖಲೆ ನಿರ್ಮಾಣ ಮಾಡೋದ್ರಲ್ಲಿ ನಾವೆಲ್ಲರೂ ಕೈ ಜೋಡಿಸ್ದಂಗಾಗುತ್ತೆ ಆ ಪ್ರಯತ್ನದಲ್ಲಿ. ಆಮೇಲೆ ನಾವು ನಾಮಿನೇಷನ್ ಫೈಲ್ ಮಾಡಿದ ದಿನ ಹೆಮ್ಮೆಯಿಂದ ಹೇಳ್ಕೊಂತಾರೆ ಶಿವಶಂಕರಪ್ಪಾಜಿ ಅಂತ, ಪ್ರೀತಿ ಆತ್ಮೀಯತೆಯಿಂದ. ಎಲ್ಲೋ ಶಿವಶಂಕರಪ್ಪಾಜಿ ಅವ್ರನ್ನ ನೋಡ್ತಾರೆ ಅಂದ್ರೆ ಅವ್ರ ಗುಣಗಳನ್ನ ಸಮರ್ಥನಾಗಿ ನೋಡ್ತಾರೆ. ಸಮರ್ಥ ಅವರು ಕೂಡ ವಿದೇಶದಲ್ಲಿ ಓದಿ ಬಂದು 2019ರಲ್ಲಿ ಇಲ್ಲೇ ದಾವಣಗೆರೆಯಲ್ಲೇ ಇದ್ದಾರೆ. ಇಲ್ಲಿರುವಂತಹ ದುಡ್ಡಕ್ಕಿ ಫ್ಯಾಕ್ಟ್ರಿ ಆಯಿತು. ಆಮೇಲೆ ಈಗಲೂ ಕೂಡ ಇಲ್ಲಿ ಎಷ್ಟು ಜನ ನಿಮ್ಮ ಮಕ್ಕಳು ಮಾರ್ಕೆಟಿಗೆ ಹೋಗ್ತಾರೆ, ಭಾನುವಾರದ ಮಾರ್ಕೆಟಿಗೆ ಸಂತೆಗೆ ಹೋಗ್ತಾರೆ ಯಾರಾದ್ರೂ ಮಕ್ಕಳು ನೋಡಿ ಟೈಮ್ ಇಲ್ಲ ಅಂತ. ಈಗ ಸಮರ್ಥೆ ಭಾನುವಾರ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಹೋಗಿ ಬಸವೇಶ್ವರ ದೇವಸ್ಥಾನದಲ್ಲಿ ದಾವಣಗೆರೆಯಲ್ಲಿ ಅಲ್ಲಿ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡು ಬರ್ತಾನೆ ಮನೆಗೆ. ಸೊ ಈ ರೀತಿ ಇರುವಂತಹ ಸರಳತೆ ಬಹಳ ಇದೆ. ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಹುಟ್ಟೋದು ನಮ್ಮ ಆಯ್ಕೆ ಇರುತ್ತಾ? ನಾನು ಯಾವ ಮನೆಗೆ ಹುಟ್ಟುಬೋದು ಅಂತ ನಾವು ಆಯ್ಕೆ ಮಾಡ್ಕೊಬೋದ?